We are not in competition with any people. ಯಾರ ಜೊತೆನೂ ಹೋರಾಟದಲ್ಲಿ ಇಲ್ಲ, ನಾವು ಸವಾಲು ಒಡ್ತಾ ಇಲ್ಲ. ಇಲ್ಲಿ In Bangalore there are many more churches than in Hulagi. ಬೆಂಗಳೂರಿನಲ್ಲಿ ಹುಲಿಗಿಯಲ್ಲಿರೋದಕ್ಕಿಂತ ಬಹಳಷ್ಟು ಸಭೆಗಳಿದೆ. We are not fighting with them, we are not in competition with them. ನಾವು ಅವ್ರ ಜೊತೆ ಹೋರಾಡ್ತಾ ಇಲ್ಲ, ಸವಾಲು ಹಾಕ್ತಾ ಇಲ್ಲ. We don't even seek to draw people to our church. ನಾವು ಜನರನ್ನ ನಮ್ಮ ಕಡೆ ಸೆಳೆಯೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. We seek to draw people to Jesus Christ. ನಾವು ಜನರನ್ನ ದೇವರ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇವೆ. We don't want anybody's money. ಬೇರೆಯವರ ಹಣ ಬೇಕಾಗಿಲ್ಲ ನಮಗೆ. That's why like in other churches we don't pass a bag around. ಅದರಿಂದ ಬೇರೆ ಸಭೆಯಲ್ಲಿ ಅವರು ಕಾಣಿಕೆ ಚೀಲವನ್ನ ಕಳಿಸ್ತಾರಲ್ಲ, ಹಾಗೆ ಕಳಿಸಲ್ಲ ನಾವು. God's word is free. ಯಾಕೆ ಅಂದ್ರೆ ದೇವರ ವಾಕ್ಯ ಉಚಿತವಾಗಿ ಸಿಗುವಂಥದ್ದು. If you make people pay for God's word, that is like showing them some cinema and collecting the money. ದೇವರ ವಾಕ್ಯಕ್ಕೆ ನೀವು ಹಣವನ್ನ ಕೇಳಿದ್ರೆ ನೀವು ಒಂದು ಸಿನಿಮಾ ತೋರಿಸಿ ಹಣ ಇದು ಮಾಡಿದಾಗ ಸೇರಿಸ್ಕೊಂಡಾಗೆ. You know why God's word is free? ಯಾಕೆ ಗೊತ್ತಾ ದೇವರ ವಾಕ್ಯ ಉಚಿತವಾದದ್ದು? I'll tell you. ನಾನು ಹೇಳ್ತೇನೆ. Because it is so valuable that even if you put all your money in it, that's not enough. It is more valuable than that. ಯಾಕೆ ಅಂದರೆ ಅದು ಅಷ್ಟೊಂದು ದುಬಾರಿ ಆದದ್ದು. ನೀವು ನಿಮ್ಮ ಜೀವಿತದ ಎಲ್ಲ ಆದಾಯವನ್ನು ಹಾಕಿದರೂ ಅದಕ್ಕೆ ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. If I put a bag in front of you after preaching God's word, ನಾನು ದೇವರ ವಾಕ್ಯ ಪ್ರಸಂಗ ಮಾಡಿ ನಿಮ್ಮ ಮುಂದೆ ಚೀಲವನ್ನು ಇಟ್ಟರೆ, you put 100 rupees in it, ನೀವು 100 ರೂಪಾಯಿ ಹಾಕ್ತೀರ ಅದರಲ್ಲಿ. See, the word of God is worth only 100 rupees. ದೇವರ ವಾಕ್ಯ 100 ರೂಪಾಯಿ ಮಾತ್ರನಾ? Supposing you put 1 lakh into it, ನೀವು 1 ಲಕ್ಷ ಹಾಕ್ತೀರಾ. The word of God is only worth 1 lakh. ದೇವರ ವಾಕ್ಯ 1 ಲಕ್ಷ ಮಾತ್ರ. You put 100 crores. ನೀವು 100 ಕೋಟಿ ಹಾಕ್ತೀರಾ. I say that's all. ಅಷ್ಟೇನಾ ದೇವರ ವಾಕ್ಯಕ್ಕೆ ಬೆಲೆ? All the wealth in the world is not enough to the value of God's word. ಈ ಲೋಕದಲ್ಲಿರೋ ಎಲ್ಲ ಆಸ್ತಿ ಐಶ್ವರ್ಯ ದೇವರ ವಾಕ್ಯಕ್ಕೆ ಸಮಾನತೆ ಇಲ್ಲ. That is why the true servants of God always give it free. ಅದರಿಂದ ನಿಜವಾದ ದೇವರ ಸೇವಕರು ದೇವರ ವಾಕ್ಯವನ್ನು ಉಚಿತವಾಗಿ ಕೊಡ್ತಾರೆ. There is no charge for it. ಅದಕ್ಕೆ ನೀವು ವೆಚ್ಚ ಕಟ್ಟಬೇಕಾಗಿಲ್ಲ. Because you cannot pay for it. It is so valuable. ಯಾಕೆಂದ್ರೆ ನೀವು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಅದು ಅಷ್ಟು ಅಮೂಲ್ಯವಾದದ್ದು. And compared to Jesus, ಅದನ್ನ compared to Jesus, we are all beggars. ಯೇಸುವಿಗೆ ನಾವು ಹೋಲಿಸಿ ನೋಡಿದ್ರೆ ನಾವೆಲ್ಲ ಬಡವರು, ಭಿಕ್ಷುಕರು. Supposing a king comes here. ಇಲ್ಲಿ ಒಬ್ಬ ರಾಜ ಬರ್ತಾನೆ ಅಂತ, and he collects 200 beggars. ಇಲ್ಲಿ ಒಂದು 200 ಭಿಕ್ಷುಕರನ್ನ ಕೂಡಿಸ್ತಾನೆ ರಾಜ. 200 beggars. 200 ಭಿಕ್ಷುಕರು. Will he collect money from them? ಅವರ ಹತ್ರ ಹಣ ಕೇಳ್ತಾನೆ ಅವನು? No. Beggar will collect from the king, but the king won't collect from a beggar. ಭಿಕ್ಷುಕ ರಾಜನ ಹತ್ರ ಹಣ ಕೇಳಬಹುದು, ಆದ್ರೆ ರಾಜ ಭಿಕ್ಷುಕರ ಹತ್ರ ಹಣ ಕೇಳೋದಿಲ್ಲ. So when a servant of God collects money, he is making Jesus like a beggar. ಒಬ್ಬ ದೇವ ಸೇವಕ ಜನರ ಹತ್ರ ಹಣವನ್ನ ಶೇಖರಿಸಿದ್ರೆ ಅವನು ಯೇಸುನ ಭಿಕ್ಷುಕನನ್ನಾಗಿ ಮಾಡ್ತಾ ಇದ್ದಾನೆ. No, Jesus is a king. ಇಲ್ಲ, ಯೇಸು ರಾಜನಾಗಿದ್ದಾನೆ. He is king of the universe. ಈ ಲೋಕಕ್ಕೆ ಒಡೆಯನಾಗಿದ್ದಾನೆ ಆತ, ಸರ್ವಶಕ್ತನು. He doesn't want your money, he wants to bless you. ಆತನಿಗೆ ನಿಮ್ಮ ಹಣ ಬೇಕಾಗಿಲ್ಲ, ಆತ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾನೆ. That's why we don't take an offering in any of our churches. ನಮ್ಮ ಯಾವ ಸಭೆಯಲ್ಲೂ ಆದ ಕಾರಣ ಹಣವನ್ನು ಶೇಖರಿಸೋದು. That is a reason for it. ಅದಕ್ಕೆ ಒಂದು ಕಾರಣ ಇದೆ. That's why we want to be different from all the other churches in India. ಅದರಿಂದ ನಾವು ಎಲ್ಲಾ ಸಭೆ, ಭಾರತದಲ್ಲಿರೋ ಎಲ್ಲ ಸಭೆಗಿಂತ ವ್ಯತ್ಯಾಸವಾಗಿರ್ಲಿಕ್ಕೆ ಬಯಸ್ತೀವಿ. We are not in competition, but we want to be different. ನಾವು ಹೋರಾಡ್ತಾ ಇಲ್ಲ, ಆದ್ರೆ ನಾವು ವ್ಯತ್ಯಾಸವಾಗಿರ್ಲಿಕ್ಕೆ ಬಯಸ್ತೀವಿ. Because when Jesus preached, ಯಾಕಂದ್ರೆ ಯೇಸು ಪ್ರಸಂಗ ಮಾಡಿದಾಗ, you read in the Gospels, ಈ ಒಂದು ಸುವಾರ್ತಿನಲ್ಲಿ ನಾವು ನೋಡ್ತೇವೆ, he never passed a bag after he preached. ಆತ ಪ್ರಸಂಗ ಮಾಡಿದ ನಂತರ ಚೀಲವನ್ನ ಕಳಿಸಲಿಲ್ಲ ಕಾಣಿಕೆಗೋಸ್ಕರ. He healed and he never took any money. ಆತ ಗುಣಪಡಿಸಿದನು, ಆದ್ರೆ ಯಾರ ಹತ್ರನೂ ಹಣ ಕೇಳಲಿಲ್ಲ. We want to follow Jesus. ನಾವು ಯೇಸುವನ್ನ ಹಿಂಬಾಲಿಸಲಿಕ್ಕೆ ಬಯಸ್ತೀವಿ. We lift up Jesus. ನಾವು ಯೇಸುವನ್ನ ಮೇಲೆತ್ತುತ್ತೀವಿ. That is why all of our brothers work to earn their living. ಅದರಿಂದ ನಮ್ಮ ಎಲ್ಲ ಸಹೋದರರು ತಮ್ಮ ಜೀವನಾಂಶಕ್ಕಾಗಿ ಕೆಲಸವನ್ನು ಮಾಡ್ತಾರೆ. All the 70-80 elders in all of our churches, every one of them, including me, we earn our own living. ನಮ್ಮ ಎಲ್ಲ ಸಭೆಯಲ್ಲಿ, ನಮ್ಮ 70-80 ಸಭೆಯಲ್ಲಿ 79 ದೇವ ಸೇವಕರು, ಹಿರಿಯರು
ತಮ್ಮ ನನ್ನನ್ನು ಸೇರಿಸಿ ಕೂಡ ನಮ್ಮ ಜೀವನಾಂಶಕ್ಕಾಗಿ ನಾವು ಸಂಪಾದನೆ ಮಾಡ್ತೀವಿ. We're not saying we are better than others. No. ನಾವು ಬೇರೆಯವ್ರಿಗಿಂತ ಉತ್ತಮರು ಅಂತ ಹೇಳ್ತಾ ಇಲ್ಲ. We say we want to follow Jesus and the Apostle Paul. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಯೇಸುವನ್ನು ಮತ್ತು ಅಪೊಸ್ತಲ ಪೌಲನನ್ನು ಹಿಂಬಾಲಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ ಅಷ್ಟೇ. They trusted their Father in heaven for all their needs. ಅವರ ಪ್ರತಿಯೊಂದು ಅವಶ್ಯಕತೆಗೆ ಪರಲೋಕದ ತಂದೆಯನ್ನ ಅವಲಂಬಿಸಿದ್ರು. When they were cursed, they blessed. ಯಾರು ಅವರಿಗೆ ಶಾಪ ಹಾಕಿದ್ರೆ ಅವರು ಆಶೀರ್ವಾದ ಮಾಡಿದ್ರು. That should be our testimony. That is how the glory of God is seen in our life. ಅದು ನಮ್ಮ ಸಾಕ್ಷಿಯಾಗಿರಬೇಕು. ಹಾಗೇನೆ ದೇವರ ತೇಜಸ್ಸು ಮಹಿಮೆ ನಮ್ಮ ಜೀವಿತದಲ್ಲಿ ಬರುತ್ತೆ. We read in 2 Corinthians. 2ನೇ ಕೊರಿಂಥದಲ್ಲಿ ನಾವು ನೋಡ್ತೇವೆ. 2 Corinthians chapter 6. 6ನೇ ಅಧ್ಯಾಯ. Let's first look at 1 Corinthians 4, then we'll go to 2 Corinthians 6. 1 ಕೊರಿಂಥ 4ನ್ನ ಮೊದಲು ನೋಡ್ಕೊಳ್ಳೋಣ, ನಂತರ 2ನೇ ಕೊರಿಂಥ 1 Corinthians 4, Paul is saying, ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, 1 verse ಕೊರಿಂಥ 12, 12ನೇ ವಚನ, we toil working with our own hands. ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. When we are reviled, we bless. ಬೈಸಿಕೊಂಡಾಗ ಹರಸುತ್ತೇವೆ. When we are persecuted, we endure. ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ. When we are slandered, we try to conciliate. ಅಪಕೀರ್ತಿ ಹೊಂದಿ ಆದರಿಸುತ್ತೇವೆ. And if people treat us like the scum of the world and the dregs of all things until now, that's okay with us. ನಾವು ಈವರೆಗೆ ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇವೆ, ಆದರೂ ಪರವಾಗಿಲ್ಲ. Because we don't want the honor of this world. ಯಾಕೆಂದ್ರೆ ಜನರ ಒಂದು ಮಾನ ಮರ್ಯಾದೆ ಬೇಕಾಗಿಲ್ಲ ನಮಗೆ. In 2 Corinthians 6, 2 ಕೊರಿಂಥ 6ರಲ್ಲಿ ನೋಡಿ, verse 4, 4ನೇ ವಚನ, in everything we commend ourselves as servants of God. Chapter 6, verse 4. ಇಲ್ಲಿ ಹೇಳುತ್ತೆ, ಸಂಕಟದಲ್ಲಿಯೂ ಕೊರತೆಯಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ. Yeah, we commend ourselves as servants of God. ನಾವು ಎಲ್ಲ ಸಂಗತಿಗಳಲ್ಲೂ ದೇವ ಸೇವಕರೆಂದು ಹೇಳಿಕೊಳ್ಳುತ್ತೇವೆ. In what all things? ಎಲ್ಲ ಎಂತ ವಿಷಯಗಳಲ್ಲಿ? 4ನೇ ವಚನ, endurance, ಸಂಕಟಗಳಲ್ಲಿಯೂ, in afflictions, ಕೊರತೆಯಲ್ಲಿಯೂ, hardships, ಇಕ್ಕಟ್ಟುಗಳಲ್ಲಿಯೂ, distress, ಪೆಟ್ಟುಗಳಲ್ಲಿಯೂ, beatings, ಬೆಟ್ಟುಗಳಲ್ಲಿಯೂ, imprisonments, ಸೆರೆಮನೆಗಳಲ್ಲಿಯೂ, tumults, ಕಲಹಗಳಲ್ಲಿಯೂ, labors, ಕಷ್ಟವಾದ ಕೆಲಸಗಳಲ್ಲಿಯೂ, ನಿದ್ದೆಗೆಡುವಲ್ಲಿಯೂ, ಉಪವಾಸ, purity, ತಾಳ್ಮೆ, knowledge, ಶುದ್ಧ ಮನಸ್ಸು, ಜ್ಞಾನ, kindness, ದೀರ್ಘಶಾಂತಿ, in the Holy Spirit, ದಯೆ, ಪವಿತ್ರಾತ್ಮ, genuine love, ಕಪಟವಿಲ್ಲದ ಪ್ರೀತಿ, by the word of truth, ಸತ್ಯ ವಾಕ್ಯ, in the power of God. ದೇವರ ಮಹತ್ವ. Verse 8, glory and dishonor, 8ನೇ ವಚನ, ಅವಮಾನ, ಕೀರ್ತಿ, evil report, good report, ಅಪಕೀರ್ತಿಗಳನ್ನು ಹೊಂದಿದವರಾಗಿದ್ದರು, regarded by others as deceivers, but we are true, ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು, unknown to the world but well known in heaven, ಅಜ್ಞಾತರೆನಿಸಿದರೂ ವಿಜ್ಞಾತರು, dying but we live, ಸಾಯುವವರಾಗಿ ತೋರಿಸಿದರೂ ಬದುಕುವವರು ಆಗಿದ್ದೇವೆ. 10 sorrowful but always rejoicing, ಶಿಕ್ಷೆ ಹೊಂದಿದರೂ ಕೊಲ್ಲಲ್ಪಟ್ಟರು ದುಃಖ ಪಡುವವರಾಗಿರು ಬಹು ಸಂತೋಷ ಉಳ್ಳವರಾಗಿದ್ದೇವೆ. poor but making many rich, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುತ್ತೇವೆ. having nothing but possessing all things. ಏನು ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರಾಗಿದ್ದೇವೆ. This is the testimony of a true Christian. ಇದು ನಿಜವಾದ ಒಬ್ಬ ಕ್ರೈಸ್ತನ ಸಾಕ್ಷಿಯಾಗಿದೆ. He only seeks to please God. ಆತ ದೇವರನ್ನ ಮೆಚ್ಚಿಸಲಿಕ್ಕೆ ಮಾತ್ರ ಬಯಸ್ತಾನೆ. As I said at the end of our life, my brothers and sisters, about everything you did, it must be written, he did as the Lord commanded him. ನಾನು ಮೊದಲೇ ಹೇಳಿದಂತೆ ನಮ್ಮ ಜೀವಿತದ ಕಡೆಯಲ್ಲಿ ನಮ್ಮ ಬಗ್ಗೆ ಹೀಗೆ ಬರೆದಿರಬೇಕು, ಕರ್ತನು ಆಜ್ಞಾಪಿಸಿದಂತೆ ಈತನು ಮಾಡಿದನು ಅಂತ. It's not a question of whether men think it is okay. ಇದು ಮನುಷ್ಯರು ಈತ ಪರವಾಗಿಲ್ಲ ಅಂತ ಹೇಳೋದ್ರಿಂದ ಅಲ್ಲ. You know, sometimes when children are tempted to cheat in the school in examination, ಮಕ್ಕಳುಗಳಲ್ಲಿ ಒಂದು ವಂಚನೆ ಮಾಡಲಿಕ್ಕೆ ಬಯಸಬಹುದು. other students may say, everybody does it, it's okay. ಕೆಲವು ವಿದ್ಯಾರ್ಥಿಗಳು ಹೇಳ್ಬೋದು, ಎಲ್ಲರೂ ಮಾಡ್ತಾರಲ್ಲ, ನಾವ್ಯಾಕೆ ಮಾಡಬಾರ್ದು ಅಂತ. Our children will not do it. ಆದರೆ ನಮ್ಮ ಮಕ್ಕಳು ಹಾಗೆ ಮಾಡಲ್ಲ. I remember asking one of my children when he was in school. ನನ್ನ ಮಗ ಶಾಲೆನಲ್ಲಿರುವಾಗ ಒಬ್ಬ ಮಗನಿಗೆ ನಾನು ಕೇಳಿದೆ. I said, you know all the students in your class now for many years. ನಿನ್ನ ಕ್ಲಾಸ್ನಲ್ಲಿ ತರಗತಿನಲ್ಲಿರೋ ಎಲ್ಲ ಮಕ್ಕಳು ನಿನಗೆ ಗೊತ್ತಿದೆ ಇವಾಗ.
Tell me who all cheat in the examination. ಯಾರೆಲ್ಲ ವಂಚಿಸಿದ್ದಾರೆ ಪರೀಕ್ಷೆನಲ್ಲಿ ನನಗೆ ಹೇಳು. He said, Dad, everybody cheats except two of us, and we are both from CFC. ಅಪ್ಪ, ನಮ್ಮ ತರಗತಿನಲ್ಲಿ ಎಲ್ಲರೂ ವಂಚಿಸ್ತಾರೆ, ಮೋಸ ಮಾಡ್ತಾರೆ, ಇಬ್ರು ಬಿಟ್ಟು ಆ ಇಬ್ರು ನಮ್ಮ ಸಭೆನಲ್ಲಿರೋ ನಮ್ಮ ಸಭೆ CFC ಸಭೆನಲ್ಲಿರುವಂಥವ್ರು. So that is our testimony. ಅದು ನಮ್ಮ ಸಾಕ್ಷಿಯಾಗಿದೆ. We would rather let our children fail in an examination than cheat and pass. ಮೋಸ ಮಾಡಿ ತೇರ್ಗಡೆ ಆಗೋದಕ್ಕಿಂತ ನಮ್ಮ ಮಕ್ಕಳು ಫೇಲ್ ಆದರೂ ಪರವಾಗಿಲ್ಲ, ನಾವು ವಂಚನೆ ಮಾಡಬಾರ್ದು ಅಂತ ಹೇಳ್ತೀವಿ. Our testimony is not what we preach on Sunday morning. ನಮ್ಮ ಸಾಕ್ಷಿ ಬಂದು ಭಾನುವಾರ ಪ್ರಸಂಗ ಮಾಡೋದು ಮಾತ್ರ ಅಲ್ಲ, but how we and our children live 7 days a week. ನಾವು ನಮ್ಮ ಮಕ್ಕಳು 7 ದಿವಸ, ವಾರದ 7 ದಿವಸ ಹೇಗೆ ಜೀವಿಸ್ತೀವೋ ಅದು ನಮ್ಮ ಸಾಕ್ಷಿಯಾಗಿದೆ. It must be written about us, he did just as the Lord commanded. ನಮ್ಮ ಜೀವಿತದ ಬಗ್ಗೆ ಹೀಗೆ ಬರೆಯಲ್ಪಟ್ಟಿರಬೇಕು, ಈತ ಕರ್ತನು ಆಜ್ಞಾಪಿಸಿದಂತೆ ಮಾಡಿದನು. That's why even in the church, because we want the glory of God to rest upon our church. ಯಾಕಂದ್ರೆ ದೇವರ ತೇಜಸ್ಸು ಮಹಿಮೆ ನಮ್ಮ ಸಭೆಯಲ್ಲಿ ನೆಲೆಗೊಳ್ಳಬೇಕು ಅಂತ.